ಆಗುತ್ತೆ ಅಂತ ಕಾಣುತ್ತೆ. ನಮ್ಮ ಜಿಲ್ಲೆ ಪ್ರಾಧಾನ್ಯತೆ ಕೊಡಬೇಕು. ಆಮೇಲೆ ನಮ್ಮನ್ನು ನಾನು ಪಕ್ಷಕ್ಕೆ ಬರಬೇಕಾದ್ರೂ ಸಚಿವರು ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಮುಂದಿನ 2 ವರ್ಷ ಮಾಡೋಣ ಅಂತ 2.5 ವರ್ಷ ಮಾಡೋಣ ಅಂತ ಹೇಳಿದರು. ಈಗ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಆಗುತ್ತೋ ಇಲ್ವೋ ಫಸ್ಟು ಸೆಕೆಂಡು ಏನು ಡಿಸಿಷನ್ ತಾತತ ಹೈಕಮಾಂಡ್ ಗೊತ್ತಿಲ್ಲ. ಎಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಅಂದರೆ ಆಗುತ್ತೆ, ಇಲ್ಲಾಂದರೆ 2ನೇ ರೌಂಡಲ್ಲಿ ಆಗ್ಬೋದು. ಅದು ಆಗಲಿಲ್ಲ ಅಂತಂದರೆ ನಮ್ಮ ಮನೇಲಿ ಬರೋದಿಲ್ಲ ಅಂತ ತಿಳ್ಕೊಳೋದು, ಅದಕ್ಕಿನ್ನೇ ಮಾಡೋಕ್ಕಾಗುತ್ತೆ. ಆಗುತ್ತೆ ಅಂತ ಕಾಣುತ್ತೆ. ನಮ್ಮ ಜಿಲ್ಲೆ ಪ್ರಾಧಾನ್ಯತೆ ಕೊಡಬೇಕು. ಆಮೇಲೆ ನಮ್ಮನ್ನು ನಾನು ಪಕ್ಷಕ್ಕೆ ಬರಬೇಕಾದ್ರೂ ಸಚಿವರು ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಮುಂದಿನ 2 ವರ್ಷ ಮಾಡೋಣ ಅಂತ 2.5 ವರ್ಷ ಮಾಡೋಣ ಅಂತ ಹೇಳಿದರು. ಈಗ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಆಗುತ್ತೋ ಇಲ್ವೋ ಫಸ್ಟು ಸೆಕೆಂಡು ಏನು ಡಿಸಿಷನ್ ತಾತತ ಹೈಕಮಾಂಡ್ ಗೊತ್ತಿಲ್ಲ. ಎಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಅಂದರೆ ಆಗುತ್ತೆ, ಇಲ್ಲಾಂದರೆ 2ನೇ ರೌಂಡಲ್ಲಿ ಆಗ್ಬೋದು. ಅದು ಆಗಲಿಲ್ಲ ಅಂತಂದರೆ ನಮ್ಮ ಮನೇಲಿ ಬರೋದಿಲ್ಲ ಅಂತ ತಿಳ್ಕೊಳೋದು, ಅದಕ್ಕಿನ್ನೇ ಮಾಡೋಕ್ಕಾಗುತ್ತೆ. ಆಗುತ್ತೆ ಅಂತ ಕಾಣುತ್ತೆ. ನಮ್ಮ ಜಿಲ್ಲೆ ಪ್ರಾಧಾನ್ಯತೆ ಕೊಡಬೇಕು. ಆಮೇಲೆ ನಮ್ಮನ್ನು ನಾನು ಪಕ್ಷಕ್ಕೆ ಬರಬೇಕಾದ್ರೂ ಸಚಿವರು ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಮುಂದಿನ 2 ವರ್ಷ ಮಾಡೋಣ ಅಂತ 2.5 ವರ್ಷ ಮಾಡೋಣ ಅಂತ ಹೇಳಿದರು. ಈಗ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಆಗುತ್ತೋ ಇಲ್ವೋ ಫಸ್ಟು ಸೆಕೆಂಡು ಏನು ಡಿಸಿಷನ್ ತಾತತ ಹೈಕಮಾಂಡ್ ಗೊತ್ತಿಲ್ಲ. ಎಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಅಂದರೆ ಆಗುತ್ತೆ, ಇಲ್ಲಾಂದರೆ 2ನೇ ರೌಂಡಲ್ಲಿ ಆಗ್ಬೋದು. ಅದು ಆಗಲಿಲ್ಲ ಅಂತಂದರೆ ನಮ್ಮ ಮನೇಲಿ ಬರೋದಿಲ್ಲ ಅಂತ ತಿಳ್ಕೊಳೋದು, ಅದಕ್ಕಿನ್ನೇ ಮಾಡೋಕ್ಕಾಗುತ್ತೆ.